ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಖುಷಿಯಾಗಿದ್ದೀನಿ ನಾನು. ಯಾಕಂದ್ರೆ ನಮ್ಮ ಪ್ರಣತಿಗೆ ಫಸ್ಟ್ ಡೇ ಆಫ್ ಕಾಲೇಜ್. ಇವತ್ತು ಕಾಲೇಜಿಗೆ ಹೋಗಿ ಬಂದಿದ್ದಾಳೆ, ಖುಷಿಯಾಗಿದ್ದಾಳೆ. ನನ್ನ ಮಕ್ಕಳು ಖುಷಿ, ನಮ್ಮ ಮನೆಯವ್ರ ಖುಷಿ, ಮನೇಲಿ ಇದ್ದವ್ರು ಎಲ್ಲರೂ ಖುಷಿ ಅಂದರೆ ನಾನು ತುಂಬ ಖುಷಿಯಾಗಿರ್ತೀನಿ. ಸೊ ಇವತ್ತು ನಿಮಗೆ ತೊಂಡೆಕಾಯಿ ಮತ್ತು ಆಲೂಗಡ್ಡೆ ಹಾಕಿಬಿಟ್ಟು ಪಲ್ಯ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ ನೋಡಿ. ಪ್ಯಾನ್ ಇಟ್ಕೊಂಡಿದ್ದೀನಿ, ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂದೋಗಮ್ಮ, ಇದಕ್ಕೆ ಗ್ಯಾಸ್ ಇದು ಮಾಡ್ತೀನಿ, ಸ್ಟವ್ ಆನ್ ಮಾಡಿದ್ದೀನಿ. ಯಾಕಂದರೆ ಈ ಬೆಂಕಿ ಹತ್ರ ಮೊಬೈಲನ್ನು ತುಂಬ ತೊಗೊಂಡು ಬರಬಾರ್ದು. ಸೊ ಹಾಗಾಗ್ಬಿಟ್ಟು ನಮ್ಮ ಪ್ರಣತಿ ವಿಡಿಯೋ ಮಾಡ್ತಾ ಇದ್ದಾಳೆ, ಕಾಲೇಜಿಗೆ ಹೋಗಿ ಬಂದಿದ್ದಾಳೆ. ಪ್ಯಾನ್ ಬಿಸಿ ಆದ ತಕ್ಷಣ ಪ್ಯಾನಲ್ಲಿ ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆದ ತಕ್ಷಣ ಏನಾಗ್ತೀನಿ ಹೇಳಮ್ಮ, ಏನಾಗ್ತೀನಿ ಹೇಳು? ಸಾಸಿವೆ ಹಾಕ್ತೀನಿ. ಸಾಸಿವೆ ಬೆಳಿಗ್ಗೆ ನಮ್ಮ ರಚನಾ ವಿಡಿಯೋ ಮಾಡಿಕೊಟ್ಲು. ಇವತ್ತು ಟೇಸ್ಟಿ ನಾನು ಶಾವಿಗೆ ಉಪ್ಪಿಟ್ಟು, ವೆಜಿಟೇಬಲ್ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಸೊ ನಮ್ಮ ರಚನಾ ವಿಡಿಯೋ ಮಾಡಿದ್ಲು. ಈಗ ನಮ್ಮ ಪ್ರಣತಿ ಮಧ್ಯಾಹ್ನನೇ ಬಂದ್ಬಿಟ್ಟಿದ್ದಾಳೆ ಕಾಲೇಜಿಂದ. ಫಸ್ಟ್ ಡೇ ನನ್ನ ಮಗಳು 10th ಆಗಿ ಕಾಲೇಜಿಗೆ ಹೋಗ್ತಾ ಇದ್ದಾಳೆ. ಸೊ ಒಳ್ಳೇದಾಗ್ಲಿ, ಬೆಸ್ಟ್, ಗುಡ್ ಲಕ್. ಚೆನ್ನಾಗಿ ಸ್ಟಡಿ ಮಾಡು. ಹೋಗ್ಬೇಕಾದ್ರೆ ನಿಂದೆಲ್ಲ ಬೆಳಿಗಿನ ಇದೆಲ್ಲ ಪೂರೈಸಿ ದೇವರಿಗೆ ನಮಸ್ಕಾರ ಮಾಡಿ, ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಿ ಕಾಲೇಜಿಗೆ ಹೋಗ್ಬೇಕಾದ್ರೆ ನಿಧಾನ, ಬರ್ತಾನೂ ಕೂಡ ನಿಧಾನ. ಓಕೆನಾ? ಯಾರ ವಿಷಯಕ್ಕೂ ಹೋಗ್ಬಾರ್ದು. ನಮ್ ಕೆಲಸ ಮಾಡ್ಬೇಕು, ಓದಬೇಕು, ಬರಿಬೇಕು, ಬರ್ಬೇಕು. ಓಕೆನಾ? ನೋಡಿ, ಪ್ಯಾನ್ನಲ್ಲಿ ಸಾಸಿವೆ ಹಾಕಿದ್ದೀನಿ. ಪ್ಯಾನ್ ಬಿಸಿ ಆಗ್ತಾ ಇದೆ. ಮಾತಾಡ್ತಾ ಸಾಸಿವೆ ಹಾಕ್ಬಿಟ್ಟೆ. ಸೊ ಓಕೆ, ನಡೆಯುತ್ತೆ. ಆಯಿಲ್ ಬಿಸಿ ಆಗಿದೆ, ಸಾಸಿವೆ ಹಾಕಿದ್ದೀನಿ. ಈಗ ಸಾಸಿವೆ ಪಟ ಅಂದ ತಕ್ಷಣ ಏನಾಗ್ತೀನಿ ಹೇಳು? ಹಿಂಗ್ ಪೌಡರ್ ಹಾಕ್ತೀನಿ. ಕರೆಕ್ಟ್. ನಮ್ಮ ಪ್ರಣತಿಗೆ ತುಂಬಾ ರೆಸಿಪೀಸ್ ಬರುತ್ತೆ. ಹಿಂದ್ ಬಾಮ. ನಂಗೆ ಸ್ವಲ್ಪ ಈ ಬೆಂಕಿಯಿಂದ ಭಯ ಆಗತ್ತೆ. ಇದನ್ನ ನಾವು ಮೊಬೈಲನ್ನು ಜಾಸ್ತಿ ಈ ಬೆಂಕಿ ಹತ್ರ ತೊಗೊಂಡು ಬರಬಾರ್ದು, ಗ್ಯಾಸ್ ಹತ್ರ ತೊಗೊಂಡು ಬರಬಾರ್ದು ಅಂತ ಇದೆ. ಹೌದದು, ತೊಗೊಂಡು ಹೋಗ್ಬಾರ್ದು ಜಾಸ್ತಿ. ಓಕೆನಾ? ನೀನು ಕಲ್ತ್ಕೊ ಇವನ್ನೆಲ್ಲ, ಸ್ಮಾಲ್ ಟ್ರಿಕ್ಸ್ ಇವೆಲ್ಲ ತೊಗೊಂಡು ಹೋಗ್ಬಾರ್ದು. ಕಾಲೇಜಿಗೆ ಹೋದಾಗ ಯಾರ ವಿಷಯಕ್ಕೂ ಹೋಗ್ಬಾರ್ದು. ಓದಬೇಕು, ಬರಿಬೇಕು. ಆಮೇಲೆ ಲೆಕ್ಚರರ್ ಏನ್ ಹೇಳ್ತಾರೆ ಅದನ್ನ ಕೇಳಬೇಕು. ಬಂದ ತಕ್ಷಣ ನೀನು ಹೋಮ್ ವರ್ಕ್ ಎಲ್ಲ ಏನ್ ಕೊಡ್ತಾರೆ ಅವೆಲ್ಲ ಮಾಡಿ. ಹೋಮ್ ವರ್ಕ್ ಮೀನ್ಸ್ ಏನು, ನಿಮ್ದು ಇದಿರತ್ತಲ್ಲ, ಏನ್ ಹೇಳ್ತೀವಿ ಹೇಳು? ಹೋಮ್ ವರ್ಕ್ ಅಂತ ಇರುತ್ತೆ, ಪ್ರಾಜೆಕ್ಟ್ಗಳಿರುತ್ತೆ. ದಿನಕ್ಕೆ ಮಾಡ್ಕೊಂಡ್ಬಿಡು. ಎಲ್ಲರಿಗೂ ಅಷ್ಟೇ, ಯಾರ್ಯಾರಿಗೆ ಹೊಸದಾಗಿ ಕಾಲೇಜಿಗೆ ಹೋಗ್ತಾ ಇದ್ದೀರಾ, ಕಾಲೇಜ್ ಮೆಟ್ಲು ಹತ್ತುತ್ತಾ ಇದ್ದೀರಾ, ಅವರೆಲ್ಲ ಆರಾಮಾಗಿ ಬಸ್ ಹತ್ಕೊಂಡು ಹೋಗಿ, ಆರಾಮಾಗಿ ಬಸ್ ಹತ್ಕೊಂಡ್ಬನ್ನಿ. ಯಾರ ವಿಷಯಕ್ಕೂ ಹೋಗಬೇಡಿ, ಯಾರಿಗೂ ಉಲ್ಟಾ ಜವಾಬ್ ಕೊಡಬೇಡಿ. ಆಮೇಲೆ ಲೆಕ್ಚರರ್ಗೆ ಒಂದು ಸಲ ಪಾಠ ಮಾಡಬೇಕಾದ್ರೆ ಕೇಳಿಸ್ಕೊಂಡ್ರೆ ಬಂದ್ಬಿಡುತ್ತೆ. ಅಲ್ಲಿ ಇಲ್ಲಿ ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರಬೇಡಿ. ಗಮನ ಕೊಟ್ಟು ಕೇಳಿ. ಮನೆಗೆ ಬಂದಾಗ ತುಂಬಾ ಓದ್ಬೇಕಂತ ಇರಲ್ಲ. ಓಕೆನಾ? ಹೋಮ್ ವರ್ಕ್ ಡೈಲಿ ಮಾಡ್ಕೊಳ್ಳಿ. ನಾನು ಹಿಂಗ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆಯ್ತು, ಸಾಸಿವೆ ಪಟ ಅಂದಿದೆ, ಹಿಂಗ್ ಹಾಕಿದ್ದೀನಿ. ಈಗ ಇದಕ್ಕೆ ನಾನು ಕರಿಬೇವು ಹಾಕಲ್ಲ. ಇದು ನಾನು ನೋಡಿ ತೊಂಡೆಕಾಯಿ ಹಾಕ್ತೀನಿ. ಬಸ್ಸಲ್ಲಿ ಯಾರಾದ್ರೂ ಸ್ವಲ್ಪ ಏನಾದ್ರು ಮಾತಾಡಿದ್ರೆ, ದೊಡ್ಡವರು ಏಜ್ ಆದವರು ಮಾತಾಡಿದ್ರೆ ಉಲ್ಟಾ ಮಾತಾಡಬೇಡಿ. ಯಾಕಂದ್ರೆ ಅವರು ಒಂದು ನಮ್ಗಿಂತ ದೊಡ್ಡವರು ಇರ್ತಾರೆ ಏಜಲ್ಲಿ ಅಲ್ವಾ, ನಿಮ್ಗಿಂತ ದೊಡ್ಡವರು ಇರ್ತಾರೆ. ಸೊ ಮಾತಾಡಬೇಡಿ. ಮತ್ತೆ ಯಾರಾದ್ರೂ ಏಜ್ ಆದವ್ರು ನಿಂತ್ರೆ ಅವರಿಗೆ ಸೀಟ್ ಬಿಟ್ಕೊಡಿ. ಓಕೆನಾ? ಅವೆಲ್ಲ ಮಾಡ್ಬೇಕು, ಸೀಟ್ ಬಿಟ್ಕೊಡ್ಬೇಕು. ಹೌದಾ? ವೆರಿ ಗುಡ್, ಶಬಾಷ್. ಖುಷಿ ಆಯ್ತು ನನಗೆ. ಬಿಟ್ಕೊಡ್ಬೇಕು. ಸ್ವಲ್ಪ ಯಾರಾದ್ರೂ ಏನಾದ್ರು ಅಂತಾರೆ, ಸ್ವಲ್ಪ ರಶಲ್ಲಿ ಕಾಲ್ಗಿಲ್ ಮೆಟ್ತಾರೆ, ಬೇಜಾರು ಮಾಡ್ಕೋಬೇಡಿ. ಇವೆಲ್ಲ ಕಲ್ತ್ರೆ ಮಾತ್ರ ಜೀವನದಲ್ಲಿ ನಾವು ಮುಂದೆ ಬರೋದು. ಏಳು ಬೀಳು ಇದ್ದೇ ಇರುತ್ತೆ. ಓಕೆನಾ? ಎಲ್ಲ ತೊಂಡೆಕಾಯಿ ಹಾಕೊಳ್ತೀನಿ ನಾನೀಗ. ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಕಾಲೇಜ್ ಸ್ಟಾರ್ಟ್ ಆಗಿದೆ ಅಲ್ವಾ? ಸ್ವಲ್ಪ ರೋಡೆಲ್ಲ ನೋಡ್ಕೊಂಡು ಕ್ರಾಸ್ ಮಾಡಿ. ಮಾತಾಡ್ತಾ ಕಿವಿಗೆ ಹೆಡ್ಫೋನ್ ಹಾಕ್ಬಿಟ್ಟು ಹಾಕ್ಕೊಂಡು ಹೋಗಬೇಡಿ. ಮೊಬೈಲ್ ಅಲೋವಿಲ್ಲ, ನಾವು ಮಕ್ಳಿಗೆ ಮೊಬೈಲ್ ಕೊಡ್ತಾ ಇಲ್ಲ ಅಲ್ಲ. ಯಾರಿಗೆ ಅಲೋವ್ ಇದೆ ಅವರು ಹೆಡ್ಫೋನ್ ಹಾಕ್ಬಿಟ್ಟು ಕಿವಿಗೆ ಹಾಕ್ಕೊಂಡು ಸಾಂಗ್ ಕೇಳ್ತಾ ಇಲ್ಲ ಯಾರ ಹತ್ರ ಮಾತಾಡ್ತಾ ರೋಡೆಲ್ಲ ದಾಟಬೇಡಿ ದಯವಿಟ್ಟು. ಜೀವನ ಒಂದು ಅಮೂಲ್ಯವಾದದ್ದು ಜೀವನ ಇದು. ನಾವು ಮಸ್ತಿ ಮಾಡಿದ್ರೆ ಅದು ವಾಪಸ್ ಸಿಗಲ್ಲ ನಮಗೆ ಅಲ್ವಾ? ಸೊ ಹಾಗಾಗ್ಬಿಟ್ಟು ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ತೊಂಡೆಕಾಯಿ ಬೆಂದಿದೆ. ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ತೀನಿ ಈಗ. ಉಪ್ಪಿಷ್ಟು ಬೇಕು, ಕಲ್ಲುಪ್ಪು ಹಾಕಿದ್ದೀನಿ. ಆಮೇಲೆ ನಾನು ಒಂದು ಸ್ವಲ್ಪ ಆಲೂಗಡ್ಡೆ ಹಾಕ್ತೀನಿ. ನಮ್ಮ ತೊಂಡೆಕಾಯಿಗೆ ಆಲೂಗಡ್ಡೆ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಮ್ಗೆ ಇಷ್ಟ ಆ ಥರ ಕಾಂಬಿನೇಷನ್ ಚೆನ್ನಾಗಿರುತ್ತೆ.
ತೊಂಡೆಕಾಯಿ ಮತ್ತು ಆಲೂಗಡ್ಡೆ. ಹಾಗೆಯೇ ಸ್ವಲ್ಪ ಮೇಲೆ ಕೆಳಗಡೆ ಮಾಡ್ಕೊಡೋಣ. ನೋಡಿ ಫ್ರೆಂಡ್ಸ್, ನಾನೀಗ ಉಪ್ಪು ಹಾಕಿದ್ದೀನಿ, ಆಲೂಗಡ್ಡೆ ಹಾಕಿದ್ದೀನಿ, ಹೀಗೆ ಮೇಲೆ ಕೆಳಗಡೆ ಮಾಡ್ಕೊಳ್ತೀನಿ. ನೋಡಿ, ಈಗ ನಾನು ಇದು ಯಾವ ಚಟ್ನಿ ಹೇಳಿ ಫ್ರೆಂಡ್ಸ್? ಇದೇನು ಗೊತ್ತಾ, ನಾನು ರೆಡ್ ಚಿಲ್ಲಿ, ಕರೆಕ್ಟ್. ನಾನು ಇದು ಒಣ ಮೆಣಸನ್ನು ಬಿಸಿನೀರಲ್ಲಿ ಹಾಕಿಟ್ಟಿಬಿಟ್ಟು ಆಮೇಲೆ ಮಿಕ್ಸಿಯಲ್ಲಿ ಒಣ ಮೆಣಸು, ಉಪ್ಪು, ಹಾಗೆ ಹುಣಸೆ ಹಣ್ಣು ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕಿ ರುಬ್ಬಿದ್ದೀನಿ. ಅದು ಚಟ್ನಿ ಇದು. ಓಕೆ, ಅದು ಹಾಕಿದರೆ ಬೆಳ್ಳುಳ್ಳಿ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿರುತ್ತೆ ಇದು. ಬೆಳಿಗ್ಗೆ ಶಾವಿಗೆ ಉಪ್ಪಿಟ್ಟು ಚೆನ್ನಾಗಾಗಿತ್ತು. ಹೀಗೆ ಕಾಲೇಜಿಗೆ ಹೋಗಬೇಕಾದ್ರೆ ರೂಲ್ಸ್ಗಳನ್ನೆಲ್ಲ ಫಾಲೋ ಮಾಡಿ, ಓಕೆನಾ? ಯಾಕೆ ಗೊತ್ತಾ, ಅಪ್ಪ ಅಮ್ಮಂಗೆ ತುಂಬ ಟೆನ್ಷನ್ ಆಗುತ್ತೆ. ಮಕ್ಕಳು ಅಲ್ವಾ, ಆರಾಮಾಗಿ ಹೋಗಬೇಕು, ಆರಾಮಾಗಿ ಬರಬೇಕು. ನಾನು ಮಾಡ್ತೀನಿ, ಇನ್ನು ಖಾರದ ಪುಡಿ ಬೇಕು. ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಎಷ್ಟು ಸಾಕು, ಅಲ್ಲೊಂದು ಸ್ವಲ್ಪ ಇದೆ. ಇದೆಲ್ಲ ಮೇಲೆ ಕನ್ನಡ ಮಾಡಿ ಅದನ್ನು ಬೇಗ ಬಿಡೋಣ. ಉಪ್ಪಿದೆ, ಖಾರ ಇದೆ, ಹುಳಿ ಇದೆ, ಹೀಗಿದೆ. ಫ್ರೆಂಡ್ಸ್ ನೋಡಿ, ಈಗ ನಾನು ಬೆಳ್ಳುಳ್ಳಿ ಪೇಸ್ಟ್, ಈಗ ನಾನು ಫ್ರೆಶ್ ಆಗಿ ಬೆಳ್ಳುಳ್ಳಿನ ಎಲ್ಲ ಸಿಪ್ಪೆ ತೆಗಿಬೇಡಿ. ತುಂಬ ದೊಡ್ಡ ಸಿಪ್ಪೆ ಮಾತ್ರ ತೆಗೀರಿ. ಬೆಳ್ಳುಳ್ಳಿಗೆ ತೆಳ್ಳಗೆ ಸಿಪ್ಪೆ ಇರುತ್ತೆ, ಅದು ತೆಗಿಬೇಡಿ. ಹಾಗೆ ಪೇಸ್ಟ್ ಮಾಡಿ ಇದ್ರಲ್ಲಿ ಹಾಕಿ ನಾವು ಏನು ಮಾಡ್ತೀವಿ ಗೊತ್ತಾ, ಈ ಎಲ್ಲ ಅದರಲ್ಲಿರೋದು ಎಲ್ಲ ಪೌಷ್ಟಿಕಾಂಶನ ಹೊರಗಡೆ ಬಿಸಾಕ್ಬಿಟ್ಟು ಅದರಲ್ಲಿ ಏನು ಇಲ್ಲದೆ ಇರೋದನ್ನು ನಾವು ತಿಂತಾ ಇದ್ದೀವಿ. ಸೊ ನಾನು ನೋಡಿ, ಆಲೂಗಡ್ಡೆನೂ ಹಾಗೆ, ಆಲೂಗಡ್ಡೆಗೆ ನಾನು ಇದು ಸಿಪ್ಪೆ ತೆಗೆದಿಲ್ಲ, ಚೆನ್ನಾಗಿ ಆಲೂಗಡ್ಡೆನ ತೊಳ್ಕೊಂಡು ಅದನ್ನು ಸ್ಲೈಸ್ ಮಾಡಿ ಹಾಕಿದ್ದೀನಿ ಇದ್ರೊಳಗಡೆ. ಹಾಗೆಯೇ ಬೆಳ್ಳುಳ್ಳಿನೂ ಕೂಡ ಹಾಗೆ, ಅದು ಈ ದೊಡ್ಡ ಸಿಪ್ಪೆ ಇರುತ್ತಲ್ಲ ಫ್ರೆಂಡ್ಸ್, ಈ ಥರ ನೋಡಿ, ಈ ಥರ ದೊಡ್ಡ ಸಿಪ್ಪೆ ಮಾತ್ರ ತೆಗೆದಿದ್ದೀನಿ. ಈ ಥರದಲ್ಲಿ ಅದಕ್ಕೆ ಚಿಕ್ಕ ತೆಳ್ಳಗೆ ಸಿಪ್ಪೆ ಇರುತ್ತಲ್ಲ ಅದನ್ನು ನಾನು ತೆಗೆದಿಲ್ಲ, ಹಾಗೆಯೇ ಪೇಸ್ಟ್ ಮಾಡಿದೆ ನಾನು. ಸೊ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ, ಹಿಂಗೆ ಹಾಕ್ಕೊಂಡಿದ್ದೀನಿ. ಹಿಂಗಾದ ನಂತರ ತೊಂಡೆಕಾಯಿ ಹಾಕ್ಕೊಂಡೆ, ತೊಂಡೆಕಾಯಿನ ಆಯಿಲಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡೆ, ಆಲೂಗಡ್ಡೆ ಹಾಕಿದೆ, ಆಲೂಗಡ್ಡೆ ಸಿಪ್ಪೆ ತೆಗೆದಿಲ್ಲ ಹಾಗೆ ಹಾಕಿದ್ದೀನಿ, ಸ್ಲೈಸ್ ಮಾಡಿ ಹಾಕಿದ್ದೀನಿ. ಆಮೇಲೆ ನಾನು ಚಟ್ನಿ ತೋರಿಸಿದ್ನಲ್ಲ, ನಾನು ಯಾವ ರೆಡ್ ಚಿಲ್ಲಿ ಪೇಸ್ಟ್, ಅದರಲ್ಲಿ ಹುಳಿ ಇದೆ, ಉಪ್ಪಿದೆ, ಖಾರ ಇದೆ, ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಬೆಳ್ಳುಳ್ಳಿ ಇತ್ತು. ಆದರೆ ಅದು ಸ್ವಲ್ಪ ಸಾಕಾಗಲ್ಲ, ಇಷ್ಟೊಂದು ತುಂಬ ಜಾಸ್ತಿ ಇದೆ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಪಲ್ಯ ಮಾಡಿದ್ದೀನಿ. ಸೊ ಹಾಗಾಗಿಬಿಟ್ಟು ಅದು ಸಾಕಾಗಲ್ಲ ಅಂತ ಇನ್ನು ಅದ್ರ ಮೇಲೆ ನಾನು ಅಲ್ಲ ಪೇಸ್ಟ್ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಮತ್ತು ಸಪ್ರೇಟ್ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕಿದ್ದೀನಿ. ಬೆಳ್ಳುಳ್ಳಿಯನ್ನು ನೀಟಾಗೆಲ್ಲ ಸ್ವಲ್ಪ ದೊಡ್ಡ ಸಿಪ್ಪೆ ತೆಗೆದು ಚಿಕ್ಕ ಸಿಪ್ಪೆಯನ್ನು ಇಟ್ಬಿಟ್ಟು ಹಾಗೇ ಪೇಸ್ಟ್ ಮಾಡಿದ್ದೀನಿ. ನೀವು ಕೂಡ ಹಾಗೆ ಮಾಡಿ, ಯಾಕಂದರೆ ಆ ಸಿಪ್ಪೆ ಚಿಕ್ಕದು ತೆಳ್ಳಗೆ ಸಿಪ್ಪೆ ತಿಂದರೆ ಏನೂ ಆಗಲ್ಲ, ಒಳ್ಳೆಯದದು. ನೋಡಿ, ನಾವು ಇದನ್ನು ತೆಗೆದು ಎಲ್ಲ ವೆಜಿಟೇಬಲ್ ಸಿಪ್ಪೆಗಳನ್ನು ತೆಗೆದು ಹಸುಗೆ ಹಾಕ್ತೀವಿ. ಹಸು ತಿಂದಾಗ ಅದ್ರ ಹಾಲು ದಪ್ಪ ಆಗುತ್ತೆ, ಯಾಕಂದರೆ ಅದು ಸಿಪ್ಪೆ ಸಮೇತ ಸಿಪ್ಪೆ ತಿನ್ನತ್ತೆ ಅಲ್ವಾ. ನಾವು ನಮಗೆ ಬೇಕಾದಂಥ ಪೌಷ್ಟಿಕಾಂಶನ ಹೊರಗಡೆ ಬಿಸಾಕ್ಬಿಟ್ಟು ಅದರಲ್ಲಿ ಏನು ಇಲ್ಲದೆ ಇರೋದನ್ನು ನಾವು ತಿಂತಿದ್ದೀವಿ. ಸೊ ನಮಗೆ ವಿಟಾಮಿನ್, ಪೌಷ್ಟಿಕಾಂಶ ಇವೆಲ್ಲ ಸಾಕಾಗಲ್ಲ. ಸೊ ಹಾಗಾಗಿಬಿಟ್ಟು ಇದು ಒಂದು ಟ್ರಿಕ್ ಫ್ರೆಂಡ್ಸ್. ಸೊ ಇದನ್ನು ನೀವು ಉಪಯೋಗಿಸ್ಕೊಳ್ಳಿ. ಸೊ ಈ ಥರ ನೋಡಿ, ತೊಂಡೆಕಾಯಿ ಹಾಗೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಇನ್ನು ಹೀಗೆ ಎಲ್ಲರಿಗೂ ಯೂಸ್ ಆಗುವಂತಹ ಕೆಲವೊಂದು ಮಾತುಗಳು, ಕೆಲವೊಂದು ವಿಷಯಗಳು ಎಲ್ಲ ಹೇಳ್ತಾ ಇರ್ತೀನಿ. ತೊಂಡೆಕಾಯಿ ಪಲ್ಯ ರೆಡಿ. ಈಗ ನಮ್ಮ ಪ್ರಣತಿ ಟೇಸ್ಟ್ ಮಾಡ್ತಾಳೆ ಅಲ್ವಾ ಅಮ್ಮ ಪ್ರಣತಿ? ಇನ್ನೊಂದು ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ನಾನು ಹೇಳಿದ್ನಲ್ಲ, ಈಗ ರೋಡ್ ರೂಲ್ಸನ್ನು ಫಾಲೋ ಮಾಡಿ. ಹಾಗೆ ದಯವಿಟ್ಟು ಅಪ್ಪ ಅಮ್ಮನ ಮಾತು ಕೇಳಿ, ಅಮ್ಮ ಏನು ಹೇಳ್ತಾರೆ, ಅಪ್ಪ ಏನಂತಾರೆ ಮಾತು ಕೇಳಿ, ಅವ್ರ ಮಾತುಗಳನ್ನು ಅವಾಯ್ಡ್ ಮಾಡಬೇಡಿ. ಹಾಗೆ ಕಾಲೇಜಿಂದ ಬಂದ ನಂತರ, ಸ್ಕೂಲಿಂದ ಬಂದ ನಂತರ
ಸ್ಕೂಲಲ್ಲಿ ಏನಾಯಿತು, ಕಾಲೇಜಲ್ಲಿ ಏನಾಯಿತು ಅವೆಲ್ಲ ಬಂದು ಮನೆಯಲ್ಲಿ ಅಮ್ಮನ ಹತ್ರ ಹೇಳಿ, ಇಲ್ಲ ನೀವು ಯಾರ ಹತ್ರ ಫ್ರೀ ಆಗಿದ್ದೀರೋ ಅವ್ರ ಹತ್ರ ಹೇಳಿ. ಅಮ್ಮ ಫ್ರೀ ಆಗಿರ್ತಾರೆ, ಅಮ್ಮ ನಿಮ್ಗೆ ಹೊಡಿಬಹುದು, ಅಮ್ಮ ನಿಮ್ಮನ್ನು ಬೈಬಹುದು, ಅಮ್ಮ ಕೆಟ್ಟವರಲ್ಲ, ನಿಮ್ಮ ಒಳ್ಳೆದಕ್ಕೋಸ್ಕರನೇ ಅವ್ರು ಮಾಡೋದು. ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸದಿಂದ ನೀವು ಒಳ್ಳೇದಾಗಬೇಕು, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಹೆಸರು ತರಬೇಕು, ಅಪ್ಪ ಅಮ್ಮಂಗೆ ಒಂದು ಒಳ್ಳೆ ಹೆಸರು ತರಬೇಕು ಅಂತ ನಿಮಗೆ ಬೈತಾರೆ. ಹಾಗೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಪ್ರೀತಿನೂ ಮಾಡ್ತಾರೆ. ನಿಮ್ಗದು ಗೊತ್ತಾಗಲ್ಲ. ಚಿಕ್ಕ ಮಕ್ಕಳು ನೀವು ಇರಲಿ, ಅದನ್ನು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇನ್ನೊಂದೇನೆಂದರೆ ಸ್ಕೂಲಲ್ಲಿ ಏನು ಪಾಠ ಹೇಳ್ಕೊಡ್ತಾರೆ ಅಥವಾ ಸ್ಕೂಲಲ್ಲಿ ಏನಾಯಿತು, ಕಾಲೇಜಲ್ಲಿ ಏನಾಯಿತು ಅವೆಲ್ಲ ಕೂತ್ಕೊಂಡು ಅಮ್ಮನ ಹತ್ರ ಅಪ್ಪನ ಹತ್ರ ಹೇಳಿ. ಪೇರೆಂಟ್ಸ್ ನೀವು ಕೂಡ ಹಾಗೆ ಅವ್ರ ಮಾತನ್ನು ನೀವು ಕೇಳಿಸ್ಕೋಬೇಕು. ಒಂದ್ಸಲ ಅವ್ರು ಏನಂತಾರ, ನಿಮ್ಗೆ ಏನೇ ಕೆಲಸ ಇರಲಿ ಬದಿಗಿಟ್ಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟು ಅವ್ರ ಮಾತುಗಳನ್ನು ಕೇಳಿ. ನಮ್ಮ ಚಿಕ್ಕವಳಂತೂ ನಮ್ಮ ದೊಡ್ಡವಳು ಒಂದೇ ಸಲ ಹೇಳ್ತಾಳೆ ನನಗೆ. ಸೊ ಚಿಕ್ಕವಳು ಒಂದು 10 ಸಲ ಹೇಳ್ತಾಳೆ, ಆವಾಗ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ನಾನು. ಒಂದ್ಸಲ ಹೇಳಿದಾಗ ಪೂರ್ತಿಯಾಗಿ ಕೇಳಿಸ್ಕೊಳ್ತೀನಿ. ಈಗ ನಮ್ಮ ಪ್ರಣತಿ ಬಂದ್ಲು, ಎಲ್ಲ ಕಾಲೇಜಲ್ಲಿ ಏನೇನಾಯಿತು, ಏನು ಊಟ ಅವರಿಗೆ ತಿಂಡಿ ಕೊಡ್ತಾರೆ, ಬೆಳಗಿನ ಹೊತ್ತು ಮಧ್ಯಾಹ್ನ ಊಟ ಕೊಡ್ತಾರೆ, ಹಾಗೆ ಸಾಯಂಕಾಲ ಸ್ನ್ಯಾಕ್ಸ್ ಕೊಡ್ತಾರೆ. ಸೊ ಹಾಗಾಗ್ಬಿಟ್ಟು ಏನೇನು ತಿಂದ್ಲು, ಏನೇನು ಹೇಳ್ಕೊಟ್ರು, ಇವಳು ಏನೇನು ಪಾಠ ಕೇಳಿಸ್ಕೊಂಡ್ಲು ಎಲ್ಲನೂ ಹೇಳಿದ್ಲು ಅವಳು. ಇಲ್ಲಿಂದ ಹೋದಾಗಿಂದ ಬರೋ ತನಕ ಪ್ರತಿಯೊಂದು ಡೀಟೇಲ್ ಹೇಳಿದ್ಲು. ಸೊ ಎಲ್ಲ ಕೇಳಿಸ್ಕೊಂಡೆ ನಾನು ಕೂಡ. ನೀವು ಹಾಗೆ ಪೇರೆಂಟ್ಸ್ ಇದನ್ನು ಅವಾಯ್ಡ್ ಮಾಡಬೇಡಿ. ಇದು ವೆರಿ 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 ಇಂಪಾರ್ಟೆಂಟ್ ವಿಷಯ, ಇದು ಸಬ್ಜೆಕ್ಟ್ ಇದು. ಸೊ ಹಾಗಾಗ್ಬಿಟ್ಟು ಒಂದ್ಸಲ ಕೇಳಿ, 2-3 ಸಲ ಕೇಳಿದ್ರೆ ಅವಾಯ್ಡ್ ಮಾಡ್ತೀವಿ, ಬೈತೀವಿ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ಒಂದು ಒಳ್ಳೊಳ್ಳೆ ಏನಾದರೂ ವಿಷಯ ಇದ್ದರೆ, ಯಾಕಂದರೆ ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ಅವ್ರಿಗೆ ಸಂಬಂಧಪಟ್ಟಿದ್ದು, ಈಗ ಎಲ್ಲ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಏನಾದರೂ ವಿಷಯ ಇದ್ದರೆ ನಾನು ಶೇರ್ ಮಾಡ್ತಿರ್ತೀನಿ. ಓಕೆನಾ? ಈಗ ತೊಂಡೆಕಾಯಿ ಹಾಗೂ ಆಲೂಗಡ್ಡೆ ಹಾಕಿದಂತಹ ಪಲ್ಯ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡೋ ಟೈಮ್ ಬಂದಿದೆ. ಈಗ ನಮ್ಮ ಪ್ರಣತಿ ಟೇಸ್ಟ್ ಮಾಡ್ತಾಳೆ ಅಲ್ವಮ್ಮ? ರೆಡಿ ಇದೆಯಾ? ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಲ್ವಾ? ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡು. ಬಿಸಿ ಇದೆ. ಹೇಗಾಗಿದೆ? ಚೆನ್ನಾಗಿದೆ. ಖಾರ, ಉಪ್ಪು, ಬೆಳ್ಳುಳ್ಳಿ ಒಳ್ಳೆ ಸ್ಮೆಲ್ ಬರ್ತಿದೆ ಅಲ್ವಾ? ಚೆನ್ನಾಗಿದೆ ಅಲ್ಲ? ಸೂಪರ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಳ್ಳೊಳ್ಳೆ ಫುಡ್ ವಿಡಿಯೋ ತೊಗೊಂಬರ್ತೀನಿ ಅಥವಾ ಟ್ರಾವೆಲ್ ವಿಡಿಯೋ ತೊಗೊಂಬರ್ತೀನಿ. ಇಲ್ಲ ಏನಾದರೂ ನನಗೆ ವಿಷಯ ನಿಮಗೆ ನಿಮ್ಮ ತನಕ ತಲುಪಿಸ್ಬೇಕು ಅಂತ ಅನಿಸಿದರೆ ಆ ವಿಡಿಯೋಗಳನ್ನು ತೊಗೊಂಡು ಬರ್ತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.